ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಾಗ ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿರುವ ದೊಡ್ಡ ರಿಕ್ವೈರ್ಮೆಂಟ್ ಆಗಿರುವ ಅಸಿಸ್ಟೆಂಟ್ ಫೋಲೋ ಪೈಲಟ್ ಬಗ್ಗೆ ತಿಳ್ಕೊತಾ ಹೋಗೋನು. ಈ ಒಂದು ಜಾಬ್ ಎಕ್ಸಾಮ್ ಬೇಸ್ಡ್ ಆಗಿರುತ್ತದೆ. ಈ ಒಂದು ಜಾಬಿಗೆ ಎಕ್ಸಾಮ್ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಜೂನ್ 14, 2026ರಿಂದ ಇರುತ್ತೆ. ಈ ಒಂದು ಹುದ್ದೆಗೆ ಟೋಟಲ್ 11,127 ಜಾಬ್ ಅನ್ನ ಕರೆದಿದ್ದಾರೆ. ಗೌರ್ಮೆಂಟ್ ಎಕ್ಸಾಮ್ ಯಾರು ಟ್ರೈ ಮಾಡತ್ತೀರಿ, ಈ ಒಂದು ಗೋಲ್ಡನ್ ಅಪರ್ಚುನಿಟಿ ಇವತ್ತು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಓಂಕಾರ. ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ, ಯಾಕಂದ್ರೆ ನಾ ಇಂಥ ಜಾಬ್ ರಿಲೇಟೆಡ್ ವಿಡಿಯೋ ಮಾಡ್ರೆ ಫಸ್ಟ್ ನಿಮ್ಗೆ ಬಂದ ತಲುಪ್ತಾವ. RRB ALP ಅಂದ್ರೆ ಏನ? ALP ಅಂತಂದ್ರ ಅಸಿಸ್ಟೆಂಟ್ ಲೋಕೋ ಪೈಲಟ್. ಇಲ್ಲಿ ನೀವು ಅಸಿಸ್ಟೆಂಟ್ ವರ್ಕ್ ಆಗಿ ಪೈಲಟರಿಗೆ ಅಂದ್ರೆ ಟ್ರೈನ್ ಡ್ರೈವರಿಗೆ ಹೆಲ್ಪ್ ಮಾಡೋದು. ಇಲ್ಲಿ ನೀವು ಜಾಬ್ದಾಗ ಏನು ಮುಖ್ಯವಾದ ಕೆಲಸಗಳನ್ನ ಮಾಡ್ತೀರಿ ಅಂತಂದ್ರ, ಒಂದೇದ ಟ್ರೈನ್ ಆಪರೇಷನ್ ನಲ್ಲಿ ಹೆಲ್ಪ್ ಮಾಡೋದು, ಮತ್ತೆ ಸಿಗ್ನಲ್ಗಳನ್ನ ಅಬ್ಸರ್ವ್ ಮಾಡೋದು, ಇಂಜನ್ ಮೇಂಟೆನೆನ್ಸ್ ಮಾಡೋದು, ಸೇಫ್ಟಿ ಎನ್ಶೋರ್ ಮಾಡೋದು. ಈ ಒಂದು ಎಲ್ಲಾ ಕೆಲಸ ನೀವು ಎಕ್ಸ್ಪೀರಿಯನ್ಸ್ ಆದ್ರಿ, ನಿಮ್ಗೆ ಒಂದು ಕೆಲಸದ ಮೇಲೆ ಎಕ್ಸ್ಪೀರಿಯನ್ಸ್ ಆತಂದ್ರ ಮುಂದೆ ನೀವು ಪ್ರಮೋಷನ್ ಆಗಿ ಕೋ ಪೈಲಟ್ ಆಗಿ ಟ್ರೈನ್ ಅನ್ನ ಡ್ರೈವ್ ಸಕಟ ಈ ಒಂದು ಜಾಬ್ದಾಗ ಮಾಡಬಹುದು. ಈ ಬಾರಿ ಕೋ ಅಸಿಸ್ಟೆಂಟ್ ಪೈಲಟ್ ಆಗಿ ಎಷ್ಟು ಜಾಬ್ ಕರೆದಿದಾರಪ್ಪ ಅಂತಂದ್ರ 11,127 ಜಾಬ್ ಅನ್ನ ಕರೆದಿದಾರ. ಈ 11,127 ಜಾಬ್ ಡಿಫ್ರೆಂಟ್ ಜೂನ್ದಾಗ ರಿಕ್ವೈರ್ಮೆಂಟ್ಸ್ ಅದಾವ. ಎಕ್ಸಾಂಪಲ್, ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟೇಷನ್ದಾಗ ಕೆಲವೊಂದು ರಿಕ್ವೈರ್ಮೆಂಟ್ಸ್, ಮತ್ತು ಸೌತ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್ದಾಗ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರ್ತಾವು. ಈ 11,127ದಾಗ ಡಿಫ್ರೆಂಟ್ ಜೂನ್ದಾಗ ರಿಕ್ವೈರ್ಮೆಂಟ್ಸ್ ಕರೆದಿದ್ದಾರ. ಈಗ ನಾ ಹೇಳುವಂತ ಡೇಟ್ಗಳನ್ನ ನೀವು ಏನ್ ಬಿಟ್ಕೋಬೇಕಾಕೈತಿ. ಎಂಥವಪ್ಪ ಡೇಟ್ ಅಂತ ಅಂದ್ರ, ಈಗಾಗಲೇ ಇದೊಂದು ಅರ್ಜಿಯನ್ನ ಚಾಲೂ ಮಾಡಿದಾರೆ. ಆಲ್ರೆಡಿ ಅರ್ಜಿಯನ್ನ ಸ್ಟಾರ್ಟ್ ಆಗಿದಾವು. ತಡ ಮಾಡದೆ ಹೋಗಿ ತುಂಬ್ರಿ, ಟೈಮ್ ಐತಿ ಅಂತಂದ ಲೇಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಲಘು ಅರ್ಜಿ ತುಂಬಾಕತ್ರ ಅಂತಂದ್ರ ನಿಮಗ ಶಾರ್ಟ್ ಲಿಸ್ಟ್ ತೆಗಿಯುವಾಗ ನಿಮ್ಗ ತೊಂದರೆ ಆಕೈತಿ. ಅದಕ್ಕೆ ಪಟ್ನ ಹೋಗಿ ನೀವು ಅರ್ಜಿಯನ್ನ ಹಾಕ್ರಿ. ಮತ್ತೆ ಇದಕ್ಕೊಂದು ಲಾಸ್ಟ್ ಎಕ್ಸಾಮ್ ಡೇಟ್ ಯಾವಾಗ ಐತಿಪ್ಪ ಅಂತಂದ್ರ ಜೂನ್ 14, 2026 ಒಂದು ಎಕ್ಸಾಮ್ ಅನ್ನ ಫಿಕ್ಸ್ ಮಾಡಿದಾರ. ಮತ್ತ ನಿಮ್ಗೆ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರಪ್ಪ ಅಂತಂದ್ರ ಎಕ್ಸಾಮ್ ಕಿಂತ ಮೊದಲ ಒಂದು 14-15 ದಿವಸಲಿಂದ ನಿಮ್ಗೆ ಎಕ್ಸಾಮ್ಗೆ ಹೋಗಾಕ ಒಂದು ಹಾಲ್ ಟಿಕೆಟ್ ಕೊಡ್ತಾರ. ಇನ್ನು ಏನಾರ ನಿಮಗೆ ಫುಲ್ ಡೀಟೇಲ್ಸ್ ಅದು ಏನಾರ ಬೇಕಂತಂದ್ರ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಮೆನ್ಷನ್ ಮಾಡೀನಿ, ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಇನ್ನು ಒಂದು ಈ ಜಾಬಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ಗಳು ಏನ್ ಬೇಕಪ್ಪ ಅಂತಂದ್ರ ITI ಡಿಪ್ಲೊಮಾ ಇಂಜಿನಿಯರಿಂಗ್. ITIದಾಗ ನೀವು ಯಾವ್ದಾರು ತಗೋರಿ, ಎಲೆಕ್ಟ್ರಿಷಿಯನ್ ತಗೋರಿ, ಫಿಟರ್ ತಗೋರಿ, ಅವ್ರ ಮೆಕ್ಯಾನಿಕರ್ ತಗೋರಿ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಒಟ್ ನಿಮ್ ಕಡೆ ಡಿಗ್ರಿ ITI ಇರಬೇಕು, ಡಿಪ್ಲೊಮಾ ಇರಬೇಕು, ಎಲ್ಲಾರ ಇಂಜಿನಿಯರಿಂಗ್ ಒಂದ ಡಿಗ್ರಿ ಇರಬೇಕು. ಮತ್ತು ಬ್ಯಾಕ್ಗ್ರೌಂಡ್ ನಿಮ್ದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅನ್ನು ಹೊಂದಿರುವಂತ ಅಭ್ಯರ್ಥಿಗಳು ಈ ಒಂದು ಜಾಬ್ ಅಪ್ಲಿಕೇಶನ್ ಹಾಕ್ಬೋದು. ಏಜ್ ಲಿಮಿಟ್ ಎಷ್ಟೈತಪ್ಪ ಅಂತಂದ್ರ 18ರಿಂದ ಹಿಡಿದ 30 ವರ್ಷದವರೆಗೆ ಏಜ್ ಲಿಮಿಟ್ ಐತಿ. ಇನ್ನು ಸ್ಯಾಲರಿ ಡೀಟೇಲ್ಸ್, ನೀವು ಕೆಲಸಕ್ಕೆ ಹಾಕಿದ್ಮೇಲೆ ನಿಮಗೆ ಪೇಮೆಂಟ್ ಎಷ್ಟದಿಂದ ಚಾಲು ಆಕೈತಿ ಅಂತಂದು ನೀವು ಕೇಳೋದಾತಂದ್ರ, ಟೋಟಲ್ ನೀವು ಹೋಗಿ ನೀವು ಚಾಲು ಆದ್ಮೇಲೆ ನಿಮ್ಗೆ ಸ್ಟಾರ್ಟಿಂಗ್ 19,900 ರೂಪಾಯಿ ನಿಮ್ಗೆ ಸ್ಟಾರ್ಟಿಂಗ್ ಪೇಮೆಂಟ್ ಇರ್ತೈತಿ. ಪ್ಲಸ್ ಒಂದ್ ಸ್ವಲ್ಪ ಅಲವರೆನ್ಸ್ ಕೂಡ ಇರ್ತೈತಿ. ಟೋಟಲ್ ನಿಮ್ಗೆ ಎಷ್ಟು ಬೀಳ್ತೈತಿಪ್ಪ ಅಂತಂದ್ರ 25,000ದಿಂದ 35,000 ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಪರ್ ಮಂತ್ ಪೇಮೆಂಟ್ ಬೀಳ್ತೈತಿ. ಮತ್ತೊಂದು ಪ್ಲಸ್ ಅಡಿಷನಲ್ ಬೆನಿಫಿಟ್ಸ್ಗಳು ನಿಮ್ಗೆ ಸಿಗ್ತಾವ. ಏನಪ್ಪಾ ಅಂತಂದ್ರ DA, HRA ಮತ್ತೆ ಟ್ರೈನ್ ಟ್ರಾವೆಲ್ ಪಾಸ್ ಕೂಡ ನಿಮ್ಗೆ ಇದು ರೈಲ್ವೆ ಡಿಪಾರ್ಟ್ಮೆಂಟ್ ನಿಮ್ಗೆ ಪ್ರೊವೈಡ್ ಮಾಡ್ತೈತಿ. ಇನ್ನ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರ್ತೈತಿ ಅಂತ ನೀವು ಕೇಳೋದಾತಂದ್ರ ಇದ್ರಾಗ 5 ಸ್ಟೆಪ್ಸ್ಗಳು ಬರ್ತಾವು. 1ನೇ ಸ್ಟೆಪ್ ಕಂಪ್ಯೂಟರ್ ಬೇಸಿಕ್ ಟೆಸ್ಟ್ ಆಗ್ತಿರ್ತೈತಿ. ಇಲ್ಲಿ ನಿಮ್ಗೆ ಬೇಸಿಕ್ ಕ್ವಶನ್ಸ್ ಇರ್ತಾವು. ಸಬ್ಜೆಕ್ಟ್ ಯಾವ್ಯಾವಪ್ಪ ಅಂದ್ರ ಮ್ಯಾಥ್ಸ್, ರೀಸನಿಂಗ್ ಮತ್ತೆ GK ಕ್ವಶನ್ಸ್ಗಳು ಇರ್ತಾವು. ನೀವು ಅವನ್ನ ಬರಿಬೇಕಾಕೈತಿ. ನೆಕ್ಸ್ಟ್ 2ನೇ ಸ್ಟೆಪ್ ಏನಪ್ಪಾ ಅಂತಂದ್ರ ಟೆಕ್ನಿಕಲ್ ಕ್ವಶನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರ. ಮತ್ತೆ ಟ್ರೇಡ್ ಬೇಸ್ಡ್ ಕ್ವಶನ್ಗಳು ಇರ್ತಾವ, ನೀವು ಅವನ್ನೆಲ್ಲ ಸಾಲ್ವ್ ಮಾಡ್ಕೊತ ಹೋಗ್ಬೇಕಾಕೈತಿ. ನೆಕ್ಸ್ಟ್ 3ನೇ ಟೆಸ್ಟ್ ಏನಪ್ಪಾ ಅಂತಂದ್ರ ಆಪ್ಟಿಟ್ಯೂಡ್ ಟೆಸ್ಟ್. ಈ ಆಪ್ಟಿಟ್ಯೂಡ್ ಟೆಸ್ಟ್ ಓನ್ಲಿ ALP ಏನು ಅಪ್ಲಿಕೇಶನ್ ಹಾಕಿರ್ತಿರ್ಲಿಲ್ಲ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಅವ್ರಷ್ಟೇ ಇದ್ದ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಬರಿಬೇಕಾಕೈತಿ. ಉಳ್ಕಿದವ್ರಿಗೆ ಏನೋ ಇದ್ದ ಆಪ್ಟಿಟ್ಯೂಡ್ ಟೆಸ್ಟ್ ಇರಂಗಿಲ್ಲ, ನಾರ್ಮಲ್ ಟೆಸ್ಟ್ ಇರ್ತೈತಿ. ಅಂದ್ ಬರ್ದ ನೀವು ಮುಂದಿನ ಸ್ಟೆಪ್ಗೆ ಹೋಗ್ಬೇಕಾಕೈತಿ. ಇನ್ನು 4ನೇ ಸ್ಟೆಪ್ ಏನಪ್ಪಾ ಅಂತಂದ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್. ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತಗೊಂಡ ಒಂದು ನಿರ್ದಿಷ್ಟವಂತ ಪ್ಲೇಸಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ನೀವು ಮಾಡ್ಕೊತ ಹೋಗ್ಬೇಕಾಕೈತಿ. ನೆಕ್ಸ್ಟ್ ಏನ್ ಬರೋದು, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಕೂಡಲೇ ಮೆಡಿಕಲ್ ಟೆಸ್ಟ್ ಬರ್ತೈತಿ. ಮೆಡಿಕಲ್ ಟೆಸ್ಟ್ ಏನ್ ಇಂಪಾರ್ಟೆಂಟ್ ನೋಡ್ತಾರ ಅಂತಂದ್ರ ಐ ವಿಷನ್. ಅಂದ್ರೆ ನಿಮ್ದು ಐ ವಿಷನ್ ನಿಮ್ದು ಕಣ್ಣು ಫುಲ್ ಕ್ಲಿಯರ್ ಇರಬೇಕು. ಒಂದು ಕ್ಲಿಯರ್ ಇತ್ತು, ನಿಮ್ದು ಯಾವ್ದಾದ್ರು ತೊಂದರೆ ಇಲ್ಲ ಅಂತಂದ್ರ ಈ ಒಂದು ಜಾಬಿಗೆ ನೀವು ಎಲಿಜಿಬಲ್ ಹಾಕಿರಿ.
ಇನ್ನು ಎಕ್ಸಾಮ್ ಪ್ಯಾಟರ್ನ್ ಹೆಂಗ ಅಂತಂದು ನೀವು ಕೇಳೋದಾತಂದ್ರ ಫಸ್ಟ್ನೇ ಸ್ಟೇಜ್ ಎಕ್ಸಾಮ್ದಾಗ ಟೋಟಲ್ ನಿಮಗೆ 75 ಕ್ವಶನ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೋ. ಟೈಮ್ 60 ನಿಮಿಷ ಇರ್ತೈತಿ. ಮತ್ತೆ ಏನ್ ಸಬ್ಜೆಕ್ಟ್ ಇರ್ತಾವ ಅಂತಂದ್ರ ಮ್ಯಾಥ್ಸ್, ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ ಕ್ವಶನ್ಗಳು ಇರ್ತಾವು. ಟೋಟಲ್ 75 ಕ್ವಶನ್ ಇರ್ತಾವು. ನೀವೆಲ್ಲ ಅವಕ್ಕೆ ಆನ್ಸರ್ ಮಾಡ್ಬೇಕಾಕೈತಿ. ಇನ್ನು ನೆಕ್ಸ್ಟ್ ಎರಡನೇದ ಸ್ಟೇಜ್ ಎಕ್ಸಾಮ್ಗೆ ಏನು ಪ್ಯಾಟರ್ನ್ ಇರ್ತೈತಪ್ಪ ಅಂತಂದ್ರ ಟೋಟಲ್ ಕ್ವಶನ್ 175 ಇರ್ತಾವು. ನಿಮಗೆ 2 ತಾಸು ಪ್ರೊವೈಡ್ ಮಾಡ್ತಾರೋ. ಮತ್ತು ಇದ್ರಾಗ ಏನಪ್ಪಾ ಅಂತಂದ್ರ ಹೊಲಸಂದ್ರ ನೆಗೆಟಿವ್ ಮಾರ್ಕಿಂಗ್ ಕೂಡ ಒಂದು ಐತಿ. ಯಾಕೆ ಒಂದು ಆಪ್ಷನ್ ಇರ್ತಾವು. ನೀವು ಯಾವ್ದಾರ ಹಾಕಿ ಬರಕ್ ನಡೆಯಂಗಿಲ್ಲ. ಶೋರ್ ಇದ್ರೆ ಅಷ್ಟ ಹಾಕ್ರಿ. ಯಾಕಂದ್ರ ಇದ್ರಾಗ ನೆಗೆಟಿವ್ ಮಾರ್ಕಿಂಗ್ ಐತಿ. ಈ ಒಂದು ಎಕ್ಸಾಮ್ಗಳಿಗೆ ಸಿಲೆಬಸ್ ಯಾವ್ಯಾವ ರೀತಿ ಇರ್ತಾವಪ್ಪ ಅಂತಂದು ನೀವು ಕೇಳೋದಾತಂತಂದ್ರ ಮ್ಯಾಥ್ಸ್ದಾಗ ಎಂತ ಇರ್ತಾವು ಅಂತಂದು ಕೇಳೋದಾತಂದ್ರ ಮ್ಯಾಥ್ಸ್ದಾಗ ಪರ್ಸೆಂಟೇಜ್ ಮೇಲೇನು ಕ್ಯಾಲ್ಕುಲೇಷನ್ಗಳ, ಪ್ರಾಫಿಟ್ ಮತ್ತು ಲಾಸ್ ಅದು ಕ್ಯಾಲ್ಕುಲೇಷನ್ಗಳ, ಟೈಮ್ ಮತ್ತು ವರ್ಕ್ ಮೇಲೆ ಈ ಒಂದು ಇದ್ರ ಮೇಲೆ ಪ್ರಾಬ್ಲಮ್ ಅನ್ನ ಕೊಟ್ಟಿರ್ತಾರೋ. ನೀವು ಅವನ್ನ ಸಾಲ್ವ್ ಮಾಡ್ಕೊತ ಹೋಗ್ಬೇಕಾಕೈತಿ. ಇನ್ನ ರೀಸನಿಂಗ್ದಾಗ ಅಲ್ಲಿ ಏನು ನಿಮ್ಗೆ ಎಂತ ಕ್ವಶನ್ ಕೇಳ್ತಾರ ಅಂತಂದ್ರ ಕೋಡಿಂಗ ಮತ್ತು ಡಿಕೋಡಿಂಗ, ಪಜಲ್ಸ, ಸೀರೀಸಸ್ ಮೇಲೇನು ನಿಮಗೆ ಕ್ವಶನ್ ಕೇಳ್ತಿರ್ತಾರೋ. ನೀವು ಆನ್ಸರ್ ಮಾಡ್ಬೇಕಾಕೈತಿ. ಇನ್ನು ಜಿಗೆದಾಗ ನಿಮ್ಗೆ ಎಂತ ಕೇಳ್ತಾರ ಅಂತಂದ್ರ ಕರೆಂಟ್ ಅಫೇರ್ಸ್ ಮತ್ತೆ ಕೆಲವೊಂದು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಒಂದಂತ ರಿಲೇಟೆಡ್ ಆಗುವಂತ ಕೆಲವೊಂದು ಕ್ವಶನ್ಗಳನ್ನ ಹತ್ರ ಕೊಟ್ಟಿರ್ತಾರೋ. ನೀವು ಅವನ್ನ ಸಾಲ್ವ್ ಮಾಡ್ಬೇಕಾಕೈತಿ. ಇನ್ನು ಟೆಕ್ನಿಕಲ್ದು ಕೆಲವೊಂದು ಕ್ವಶನ್ಗಳು ಕೇಳ್ತಾರೋ, ನಡ ಕೇಳ್ತಾರೋ. ಅವು ಯಾವ ಬೇಸ್ ಮೇಲೆ ಇರ್ತಾವ ಅಂತಂದ್ರ ನೀವೇನೀಗ ಡಿಗ್ರಿದಾಗ ಕಲ್ತಿರ್ತಿರಲ್ಲ, ಐ.ಟಿ.ಐ, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್, ಅವು ಬೇಸ್ ಮೇಲೆ ನಿಮ್ಗೆ ಟೆಕ್ನಿಕಲ್ ಕ್ವಶನ್ ಬರ್ತಿರ್ತಾವು. ನೀವು ಅವಕ್ಕೆಲ್ಲ ಪ್ರಿಪೇರ್ ಆಗಿ ಎಕ್ಸಾಮ್ ಬರಿಬೇಕಾಕೈತಿ. ಈ ಒಂದು ಎಕ್ಸಾಮ್ಗಳಿಗೆ ನೀವು ಮಸ್ಟ್ ಪ್ರಿಪೇರ್ ಆಗಬೇಕಾಗ್ತೈತಿ. ಯಾಕಂದ್ರೆ ಕೆಲವೊಂದು ಅಪ್ಟಿಟ್ಯೂಡ್ ಟೆಸ್ಟ್ಗಳು ಇರ್ತಾವು, ಟಿಕ್ ಹಾಕೋ ಇರ್ತಾವು. ಕೆಲವೊಂದು ಮ್ಯಾಥ್ಸ್ ಟ್ರಿಕ್ಸ್ಗಳನ್ನೆಲ್ಲ ನೀವು ನೋಡ್ಬೇಕಾಕೈತಿ. ನಿಮ್ಗೆ ಅವೆಲ್ಲ ಸೋರ್ಸದು ನಿಮಗೆ ಈಗಾಗಲೇ ನಾನು ಡಿಸ್ಕ್ರಿಪ್ಷನ್ದಾಗ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ನೀವು ಅವನ್ನ ಲಿಂಕ್ ಥ್ರೂ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ನಿಮ್ಮ ಪ್ರಾಕ್ಟೀಸ್ ಮೇಕ ಪರ್ಫೆಕ್ಟ್ ಆಕೈತಿ. ಎಕ್ಸಾಮ್ಗೆ ನಿಮ್ಗೆ ಚಲೋ ಆಕೈತಿ. ನಾ ಇಲ್ಲಿ ಪ್ರೊವೈಡ್ ಮಾಡೋದು ಡಿಸ್ಕ್ರಿಪ್ಷನ್ದಾಗ ಪ್ರೊವೈಡ್ ಮಾಡಿರೋ ಎಲ್ಲ ಲಿಂಕ್ಗಳು ನಿಮ್ಗೆ ಪ್ರಿಪ್ರೇಷನ್ಗೆ ಹೆಲ್ಪ್ ಆದ್ರೆ ನೀವು ಯೂಸ್ ಮಾಡ್ಕೋಬಹುದು. ಯೂಸ್ ಮಾಡ್ಕೊಂಡ ಎಕ್ಸಾಮ್ಗೆ ಪ್ರಿಪೇರ್ ಆಗ್ರಿ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಈ ಒಂದು ಜಾಬಿಗೆ ನೀವು ಇನ್ನೂ ಅಪ್ಲಿಕೇಶನ್ ಹಾಕಿರ್ಕಿಲ್ಪ ಅಂತಂದ್ರ ಫಸ್ಟ್ ಹೋಗಿ ಹಾಕ್ರಿ. ಯಾಕಂದ್ರೆ ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕಕ್ ಕೂತಿರ್ತಾರು. ನಿಮ್ದು ಅಪ್ಲಿಕೇಶನ್ ಲೇಟ್ ಆತಂದ್ರೆ ನಿಮ್ಗೆ ತೊಂದರೆ ಆಗುವಂತ ಸಾಧ್ಯತೆ ಇರ್ತೈತಿ. ಈ ಒಂದು ವೆಬ್ಸೈಟ್ ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಹೋಗಿ ಪಟ್ನ ನಿಮ್ದ ಅರ್ಜಿಯನ್ನ ಹಾಕ್ರಿ. ಮತ್ತು ಕೆಲವೊಂದು ಫೇಕ್ ವೆಬ್ಸೈಟ್ಗಳು ಅದಾವು. ಹೋಗಿ ಒಂದು ಸ್ವಲ್ಪ ವಾಗದಿಂದ ಚೆಕ್ ಮಾಡ್ರಿ. ನಾ ಕೊಟ್ಟಿರುವಂತ ಡಿಸ್ಕ್ರಿಪ್ಷನ್ದಾಗ ಏನು ಲಿಂಕ್ ಕೊಟ್ಟಿಲ್ಲ ಆ ಲಿಂಕ್ ಮುಖಾಂತರ ನಾವು ಹೋಗ್ರಿ. ಯಾಕಂದ್ರೆ ಡೈರೆಕ್ಟ್ ನಿಮ್ಮ ನಡ್ಡೆ ಕರ್ಕೊಂಡು ಹೋಗ್ತೈತಿ. ಅದು ಹೇಗೆಲ್ಲ ನಾವು ನಾನು ಚೆಕ್ ಮಾಡಿ ಒರಿಜಿನಲ್ ಲಿಂಕ್ ಅನ್ನು ನಿಮ್ಗೆ ಪ್ರೊವೈಡ್ ಮಾಡಿದ್ದೀನಿ. ಆ ಲಿಂಕ್ ಪ್ರಕಾರನ ನೀವು ಹೋಗಿ ನಿಮ್ಮ ಅಪ್ಲಿಕೇಶನ್ ಅನ್ನ ನೀವು ಹಾಕ್ಬೋದು. ಮತ್ತು ನಿಮ್ಗೆ ಏನಾರ ಪ್ರಿಪ್ರೇಷನ್ ಏನಾರ ಟಿಪ್ಸ್ ಬೇಕಾದ್ರೆ ಏನಾರ ಯಾವ್ದಾರ ನಿಮ್ಗೆ ಏನಾರ ಪ್ರಿಪ್ರೇಷನ್ಗೆ ಏನಾರ ನೋಟ್ಸ್ ಅದು ಏನಾರ ಯಾವುದೇ ರೀತಿ ನಿಮ್ಗೆ ಏನಾರ ಸಮಸ್ಯೆ ಇತ್ತಂತಂದ್ರೆ ಕಮೆಂಟ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಏನಾರ ಹೆಲ್ಪ್ಫುಲ್ ಆಗಿತ್ತು, ನಿಮ್ಗೆ ಏನಾರ ಚಲೋ ಅನ್ಸಿತ್ತು ಅಂತಂದ್ರೆ ಲೈಕ್, ಫಾಲೋ, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೋದು ಮರೆಯಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ಇಂಥ ಜಾಬ್ ರಿಲೇಟೆಡ್ ವಿಡಿಯೋಗಳನ್ನ ಮೇಲೆ ಹಾಕ್ತಿರ್ತೀನಿ. ಹಾಕಿದ್ಕೂಡಲೇ ಫಸ್ಟ್ ನಿಮ್ಗೆ ಬಂದ ತಲುಪ್ತಾವು. ನಿಮ್ಗೆ ಏನೇ ಎಂಥ ಡೌಟ ಏನಾರ ಇದ್ದು ಅಂತ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ಕಮೆಂಟ್ ಹಾಕಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.